ರೈತ ಮುಖಂಡರು ಚುಕ್ಕಿ ನಂಜುಂಡಸ್ವಾಮಿಯವರಾಗಿರ್ಬೋದು, ಇವತ್ತು ಪ್ರಕಾಶ್ ರಾಜರವರಾಗಿರ್ಬೋದು, ಇನ್ನುಳಿದ ನಮ್ಮ ಅನೇಕ ಲೀಡರ್ಗಳಾಗಿರ್ಬೋದು, ಇವರೆಲ್ಲರ ಜೊತೆಗೆ ರಾಷ್ಟ್ರೀಯ ಮಟ್ಟದ ಟಿಕಾಯಿತ ಅಥವಾ ಇನ್ನುಳಿದವರು ಬಂದಿಲ್ಲ ಮೂಮೆಂಟ್ದಲ್ಲಿ ಬಂದು ಸೇರಿದ್ದು ಸಂಯುಕ್ತ ಕಿಸಾನ್ ಮೋರ್ಚಾ ಜನ ಎಲ್ಲ ಭಾಗವಹಿಸಿದ್ದು ನಾಯಕರು ಇವೆಲ್ಲವೂ ಒಂದು ರೀತಿ ರೈತರಲ್ಲಿ ಸಂಚಲನ ಮೂಡಿಸಿದಂಥದ್ದು. ಈ ಹೋರಾಟದಿಂದಾಗಿ ಆ ದೇವನಹಳ್ಳಿಯ 13 ಹಳ್ಳಿಗಳ ಚನ್ನರಾಯಪಟ್ಟಣ ಹೋಬಳಿಗೆ ಈ ರೈತರು ಇವತ್ತು ಸಮಾಧಾನದ ನಿಟ್ಟುಸಿರು ಬಿಟ್ಟಂಗಾಗ್ಯದ ಬಿಟ್ಟಿದ್ದಾರು ಅಂತ. ಇದನ್ನು ನಿಜವಾಗಿ ಅವ್ರಿಗೆ ಭಾಳಷ್ಟು ಖುಷಿ ಆಗ್ಯದ. ಇದರ ಸಂದರ್ಭದಲ್ಲೇ ನಾವು ರೈತ ಸಂಘಕ್ಕೆ ಇನ್ನೊಂದು ಮನವಿಯನ್ನು ಮಾಡ್ತಾಯಿದ್ದೀವಿ ನಮ್ಮ ಹೇಷತರ ಮೂಲಕ. ಯಾಕಂತಂದ್ರೆ ಈ ಒಂದು ಸಂಘಟನೆ ಮೂಲಕ ಇವತ್ತು ನೀವು ಹೋರಾಟ ಮಾಡಿದಿರಿ ಸೆಂಟ್ರಲ್ದಲ್ಲೇ, ಅದು BJP ವಿರೋಧವಾಗಿ ಭಾಳಷ್ಟು ಹೋರಾಟ ಮಾಡಿದಿರಿ. ಅದರಲ್ಲೇ 750 ಹೆಚ್ಚು ರೈತರನ್ನು ಕಳ್ಕೊಂಡಿದ್ರಿ. ಅದೇನೋ ನಮ್ಮ ಮೋದಿಯವರು ಹಿಂದೆ ತಗೊಂಡಿದ್ದಾರೆ ಕಾನೂನನ್ನು, ಇವತ್ತು ಸಹಿತ ಅದು ಯಾವಾಗ ಬೇಕಾದರೂ ರೈಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ವಿರೋಧವಾಗಿ ಜೊತೆಗೆ ನಮ್ಮದು ಇವತ್ತು ನೀವು ಈಗಾಗಲೇ ಬೇಡ್ತಾನೆ ಇದ್ರಿ, ಬೇಡಿಕೆ ಇಟ್ಟಿದ್ದೀರಿ, ಆ ದಿಶೆಯಲ್ಲಿ ಹೋರಾಟ ಇನ್ನೂ ತೀವ್ರಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಿಮಗೂ ಗೊತ್ತದ ಈ ಒಂದು ಏನಪ್ಪ ಅಂತಂದ್ರೆ ರೈತಗೆ ಬೆಂಬಲ ಬೆಲೆ ಅಥವಾ ಸಪೋರ್ಟಿಂಗ್ ಪ್ರೈಸ್ ಅಥವಾ ಮಿನಿಮಮ್ ಪ್ರೈಸ್ ಸಿಗದೆ ಹೋದ್ರೆ ಏನಾಗ್ತದೆ ಅಂತೇಳಿ. ಯಾಕೆ ಮಾರ್ಕೆಟ್ ಇಲ್ಲ ರೈತನ ಕೈಯಲ್ಲಿ. ಆ ದಿಶೆಯಲ್ಲಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಬೇಕಾಗಿದೆ ಇವತ್ತು. ಅದ್ರ ಜೊತೆಗೆ ನಮ್ಮ ರೈತ ಸಂಘಟನೆಗಳು ಮುಖ್ಯವಾಗಿ ಪ್ರತಿ ಹಳ್ಳಿಗೆ ಒಂದು ಗೋಡಾನು ಕಟ್ಟಿಸುವಂಥ ವ್ಯವಸ್ಥೆ ಸರ್ಕಾರದ ಮೇಲೆ ಒತ್ತಡ ತಂದು ಹಾಕುವಂಥ ಕೆಲಸ ಮಾಡಬೇಕಾಗ್ಯದ. ಅದು ಎಲ್ಲ ಅದರ ಸ್ವತಃ ರೈತರ ಮುಂದಾಗಿ ಆ ದಿಶೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಜೊತೆಗೆ ಪ್ರತಿ ಹಳ್ಳಿಗೂ ಸಾಧ್ಯಷ್ಟು ನೀರಿನ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು, ಪ್ಲಸ್ ಗೋಡಾವನ್ನು ಮಾಡಿ ಪ್ರತಿ ಗ್ರಾಮ ಪಂಚಾಯತಿನ ಒಂದು ವ್ಯಾಪಾರ ಕೇಂದ್ರನಾಗಿ ಆಹಾರದ ಕಣದನ್ನಾಗಿ ಮಾಡುವಂಥ ಸಾಹಸ ಮಾಡಿದರೆ ನಿಶ್ಚಿತವಾಗಿ ರೈತರಿಗೆ ಬೆಲೆ ಸಿಗ್ತದೆ, ಮಾರ್ಕೆಟ್ ಬೆಲೆ. ಆ ದಿಶೆಯಲ್ಲೂ ಇನ್ನಷ್ಟು ಚಿಂತನೆ ಮಾಡಲಿ ಅನ್ನೋದು ಒಂದು ಸಣ್ಣ ಅಭಿಪ್ರಾಯ ಅಲ್ಲ, ಇದು ವಾಸ್ತವ. ಈ ದಿಶೆಯಲ್ಲಿ ಆಯಿತು ಆಗ